Audio Jungle. Audio Jungle. ಜನನಾಯಕ ಪುಟಿವಾಣಿಯ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ. ನಾನು ಹೊನ್ನಸ್ವಾಮಿ ಕೂಡ ಇವತ್ತು ಇಲ್ಲಿ ಒಂದು ಶಾಲೆ ಏನಿದೆ, ಬಹಳಷ್ಟು ಕಡಬಡತನ ಇರ್ತಕ್ಕಂಥ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡು ಬಂದು ಇಲ್ಲಿ ಪ್ರೈವೇಟ್ ಶಾಲೆಯಲ್ಲಿ ವಿದ್ಯಾದಾನ ಮಾಡ್ತಕ್ಕಂಥದ್ದು. ಬಹುಶಃ ನನಗೆ ಭಾಳಷ್ಟು ಆಶ್ಚರ್ಯ ಆಯಿತು. ಅಷ್ಟೇ ಅಲ್ಲ, ಯಾರಾದರೂ ಒಂದಿಷ್ಟು ತಬ್ಬಲಿ ಹುಡುಗರು, ತಾಯಿಲ್ದ ಹುಡುಗರು ಕೂಡ ಇವತ್ತು ಅವರಿಗೂ ಕೂಡ ಉಚಿತವಾಗಿ ಶಿಕ್ಷಣ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಶಾಲೆಯಲ್ಲಿ ಇರ್ತಕ್ಕಂಥದ್ದು. ಬಹುಶಃ ಭಾಳಷ್ಟು ಆಸಕ್ತಿ ವಹಿಸಿ ಮಕ್ಕಳಿಗೆ ಈ ರೀತಿ ಪ್ರತಿಭೆಯನ್ನು ಕೊಡ್ತಾ ಇರೋದು. ಎರಡನೇ ವಿಚಾರದಲ್ಲಿ ಭಾಳಷ್ಟು ನನಗೆ ಆಸಕ್ತಿ ಬಂದಿದ್ದರೆ ಇಲ್ಲಿ ಕಡಿಮೆ ರೊಟ್ಟಿಯಿಂದ ಮಾಡಿರ್ತಕ್ಕಂಥದ್ದು ನೋಡಿ, ಮಕ್ಕಳಿಗೆ ಇಲ್ಲಿ ಕಲಿಕೆಯಲ್ಲಿ ಕೂಡ ಅವರು ಆಸಕ್ತಿ ವಹಿಸಿರ್ತಕ್ಕಂಥದ್ದು. ಏನು ಶಾಲೆ ಹೆಸರು ಇದು? ಸರ್ ವಿಭದೇಶ್ವರ ವಿದ್ಯಾಸಂಸ್ಥೆ ಅಂತೇಳಿ ಸರ್ ಈ ಶಾಲೆ. ಯಾರು ನಿಮ್ಮ ಮಕ್ಕಳು ಏನೋ ಓದ್ತಾರೆ ಇಲ್ಲಿ? ನಮ್ಮ ಮಕ್ಕಳು ಇಲ್ಲಿ 3 ಹೋಗ್ತಾ ಇದೆ ಸರ್. ಒಬ್ಬರು ಅನುಷಾ ಅಂತೇಳಿ 5ನೇ ಕ್ಲಾಸು, ಅನ್ವಿತಾ ಅಂತೇಳಿ 3ನೇ ಕ್ಲಾಸು, ಐಶ್ವರ್ಯ ಅಂತೇಳಿ 1ನೇ ಕ್ಲಾಸು. ಸಿಟಿಯಲ್ಲೆಲ್ಲ ಇದು ಬಿಟ್ಟರೆ ನಮ್ಮ ಕಡೆ ದೊಡ್ಡ ಶಾಲೆ ಅಂತ ಯಾವುದಿಲ್ಲ. ದೊಡ್ಡ ಶಾಲೆ ಅಂದರೆ ಮತ್ತೆ ಕುಳ್ಳಿಗೆ ಹೋಗ್ಬೇಕಂದ್ರೆ ನಮ್ಮ ಚಿಕ್ಕ ಮಕ್ಕಳಿದ್ದಾರೆ, ಹೋಗೋಕ್ಕೂ ಬರೋಕ್ಕೂ ಮತ್ತು ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಇದ್ರೆ ಬಸ್ ಬರುತ್ತೆ, ಬಟ್ ಕಳಿಸ್ಬೋದು. ಅದಕ್ಕೆ ಎಕ್ಸ್ಟ್ರಾ ಫೀಸ್ ಕೊಡ್ಬೇಕಾದ್ರೆ ನಮ್ಮ ಕಡೆ ಅಷ್ಟೊಂದು ದುಡ್ಡು ನಾವು ಇರೋದು. ಹಂಗಾಗಿ ನಮ್ಗೆ ಇಲ್ಲೇ ಒಂದು ಕಡಿಮೆ ರೇಟ್ನಲ್ಲಿ ಒಳ್ಳೆಯ ಶಿಕ್ಷಣ ಕೊಡೋದು, ಅದಕ್ಕೋಸ್ಕರ ಇಲ್ಲೇ. ನನ್ನ ಮೊಮ್ಮಕ್ಕಳು ಇಬ್ಬರು ಓದಿದ್ರು, ಏನು ಹೆಣ್ಮೊಮ್ಮಕ್ಕಳು. ಅವರು ಓದಿ ಇವಾಗ ಬಿಸ್ನೆಸ್ ಹೋಗ್ಯಾರ. ಈಗ ಸ್ವಂತ ಗಂಡು ಮೊಮ್ಮಗ ಓದ್ತಾನ. ಆದಷ್ಟು ಮಂದಿ ಅವರು ಏನು ಮಾಡೋಕ್ಕಲ್ಲ ಮಾಡಿ. ಸಿಂಪಲ್ ಆಗಿತ್ತು ಸರ್. ಈಗೆಲ್ಲ ಇದೆಲ್ಲ ದೊಡ್ಡದು ಕಟ್ಸಿದಾರೆ ಸರ್. ಈಗ ಚೆನ್ನಾಗಿದೆ ಸರ್. ಎಲ್ಲ ಫಸ್ಟಿಗೆ ಎಲ್ಲ ಸಿಂಪಲ್ ಆಗಿತ್ತು ಸರ್. ಈಗೆಲ್ಲ ಈ ಕಡೆ ಎಲ್ಲ ಜಾಗ ತಗೊಂಡು ದೊಡ್ಡದಾಗಿ ಕಟ್ಸಿದಾರೆ ಸರ್. ಚೆನ್ನಾಗಿದೆ. ಚೆನ್ನಾಗಿ ಓದಿಸ್ತಾರೆ ಮಕ್ಕಳಿಗೆಲ್ಲ. ಚೆನ್ನಾಗಿ ಮಕ್ಕಳು ಇಂಪ್ರೂವ್ ಆಗಿರ್ತಾರೆ. ಅದೇ ಮಕ್ಕಳ ಬಗ್ಗೆ ನಿಮ್ಗೆ ಏನೇನು ಅಭಿಪ್ರಾಯ ಇದ್ರೆ ಹೇಳ್ರಿ, ಓದ್ತಿದಾರೋ ಇಲ್ಲ ಅಂತ ಕೇಳ್ತಾರ. ನಾವು ಹೇಳ್ತೀವಿ ಈ ಥರ ಇದ್ದಾರೆ, ಈ ಥರ ಮಾಡೋದಿಲ್ಲ, ಆ ಥರ ಏನಾನಿದ್ರೆ ಹೇಳ್ತೇವೆ ಟೀಚರ್ಸ್. ಅವರೇ ಚೆನ್ನಾಗಿ ನೋಡ್ಕೊಂತಾರೆ ಸರ್. ಅವರೇ ಎಲ್ಲ ಬಾಕ್ಸ್ ಬಿಚ್ಕೊಡೋದು, ತೊಳೆದು ಕೊಡೋದು. ನಮ್ಮ ಮಕ್ಕಳಿಗೆ ಇನ್ನ ಏನು 3 ವರ್ಷದಿಂದಾನೇ ಬರಕ್ ಹಚ್ಚಿರ. ಅವ್ರಿಗೆ ಏನಂತ ಅರ್ಥನೇ ಗೊತ್ತಾಗ್ತಿದ್ದಿಲ್ಲ. ಅವಾಗ್ಲಿದ್ದಾನು ಇಲ್ಲಿ ಈ ಥರ ಚೆನ್ನಾಗಿ ನೋಡ್ಕೊಂಡು. ಚೆನ್ನಾಗಿ ಊಟ ಮಾಡಿಸ್ಬೇಕು, ಪಾಪುಗಳಿಗೆ ಹೋಮ್ವರ್ಕ್ಸ್ ಮಾಡಿಸ್ಕೋಬೇಕು ಸಾಯಂಕಾಲ ಟೈಮಿಗೆ. ಸರ್ ಹೆಮ್ಮೆ ಅನಿಸ್ತದೆ ನಮಗೆ. ಈಗ ಇಂಥ ಚಿಕ್ಕ ಹಳ್ಳಿಯಲ್ಲಿ ಇಂಥ ಇದು ಮಾಡ್ತಿದ್ದಾರಲ್ಲ, ನಮಗೆ ಖುಷಿ ಆಗುತ್ತೆ ಸರ್. ಹಳ್ಳಿಗೆ ಸಿಟಿಗೆ ಹೋಗ್ಬೇಕಾಯ್ತು ಸರ್ ಮಕ್ಕಳನ್ನೆಲ್ಲ ಸೇರ್ಸಕ್ಕೆ. ಕಾರ್ಮೆಂಟ್ ಇದ್ದಿಲ್ಲ ಸರ್, ಇವರು ಓಪನ್ ಮಾಡಿದ ಸೆಟ್ ನಮಗೆಲ್ಲ ಭಾಳ ಹೆಲ್ಪ್ ಆಯ್ತು ಸರ್. ಬಸ್ನಲ್ಲಿ ಹೋಗ್ಬೇಕಾಯ್ತು, ಮಕ್ಕಳನ್ನೆಲ್ಲ ಅಲ್ಲಿ ಕರ್ಕೊಂಬರ್ಬೇಕಾಯ್ತು. ಆಮೇಲೆ ವಾಹನ ಕಳಿಸ್ಬೇಕಾಯ್ತು ಸರ್. ಬರ್ಬೇಕಾದ್ರೆ ಸಾಯಂಕಾಲ ಟೈಮು ಹಿಂಗೋ ಏನೋ ಅಂತ ಮಳೆ ಮಾರು ಸಾಯಂಕಾಲ ಟೈಮು ಎಲ್ಲ ಮಕ್ಕಳ ಮೇಲೆ ಇದಾಗುತ್ತೆ ಸರ್. ನಮಗೆ ಇಲ್ಲಿ ಯಾವ್ದು ಸಟ ನಮ್ಗೆ ಯಾವುದೂ ಚಿಂತಿಲ್ಲ ಸರ್. ಬರ್ತಾರೆ ಹೋಗ್ತಾರೆ ಸರ್. ಸ್ಟಾರ್ಟಿಂಗಲ್ಲಿ ಎಲ್ಲಿಂದ ಎಲ್ಲಿಗೂ ಮಾಡ್ಕೊಂಡು ಬಂದ್ರಿ ಸರ್? ನಾವು 2017ರಿಂದ ಅಪ್ ಟು 2023ವರೆಗೆ ಮಾಡಿದ್ವಿ ಸರ್. ಎಲ್ಲೆಲ್ಲಿ ಪ್ರಾರಂಭದಲ್ಲಿ ಶಾಲೆ ಆಗಿದೆ? ಪ್ರಥಮವಾಗಿಬಿಟ್ಟು ಆ ಕಡೆ ನಾವು ರೂಮ್ ರೇಷ್ಮೆ ಗೋಡನ್ ಅಂತ ಮಾಡಿದ್ರಿ ಸರ್. ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ರು. ನಮ್ಮ ಶಾಲೆ ಪರ್ಮಿಷನ್ ಸಿಕ್ಕಾಗ ಅದಕ್ಕೆಲ್ಲ ನಾವೇನು ಬಣ್ಣ ಸುಣ್ಣ ಒರೆಸ್ಕೊಂಡು ಎಲ್ಲ ಅಕ್ಷರಗಳೆಲ್ಲ ಬರೆಸ್ಕೊಂಡು ಬೋರ್ಡ್ ಮೇಲೆ ಒಂದು ಶಾಲೆ ಯಾವ ರೀತಿ ಇರಬೇಕು ಆ ರೀತಿ ನಾವು ಒಂದು
ರೂಲ್ಸನ್ನು ಫಾಲೋ ಮಾಡ್ಕೊತ ಅದೇ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಕಲಿಕೆಯನ್ನು ಕೊಟ್ಕೊಂತ ಬಂದೀವಿ ಸರ್. ಅವ್ರ ಮಗ ಮೂರು ವರ್ಷದಿಂದ ಇದ್ದ ಸರ್. LKGಯಿಂದ ಬೇಬಿ ಕ್ಲಾಸ್ ಮಾಡಿದ್ವಿ ಸರ್ ನಾವು. ಸಣ್ಣ ಮಕ್ಕಳು ಇರೋದ್ರಿಂದ 3 ವರ್ಷಕ್ಕೆ ಬೇಬಿ ಕ್ಲಾಸ್. ಯಾರು ಸಂಸ್ಥಾಪಕರು ಅವಾಗ ಶಾಲೆಗೆ? ಸಂಸ್ಥಾಪಕರೆಲ್ಲ ನಮ್ಮ ಇವರೇ ಸರ್ ಎಲ್ಲ ಸಂಸ್ಥಾಪಕರಲ್ಲ ಸರ್. ಅವರು HM ಆಗಿದ್ರು ಅವರು ಅಷ್ಟೇ. ಸಂಸ್ಥಾಪಕರೆಲ್ಲ ಇವರೇ ಇದ್ರು ಸರ್. ನಮ್ಮ ಶಾಲೆ ಮ್ಯಾನೇಜ್ಮೆಂಟು ಅವರು ನಮ್ಮ ಇವರು ಎರಿಸ್ವಾಮಿ ಸರ್, ಸುಧಾ ಮೇಡಮ್ ಅವ್ರ ಅತ್ತೆ ಏನಿದಾರಲ್ಲ ಸರ್, ಅವರು ಮಾತಂಗಿ ನಿಂಗಮ್ಮ ಅವ್ರದ್ದು ಮಾದಾಸೆ ಆಗಿತ್ತು ಸರ್. ಅದು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಅವ್ರ ಮೊಮ್ಮಕ್ಕಳು ಸಹಿತ ಇಲ್ಲೇ ಓದಿದ್ರು ಸರ್ ಕೊನೆಗೆ. ಈಗ ಒಬ್ಬರು ಚರ್ಚ್ ಸ್ಕೂಲಲ್ಲಿ ಅಲ್ಲಿ ಓದ್ತಾ ಇದ್ದಾರೆ. ಆ ಒಂದು ಇದರಲ್ಲಿ ಅದೇ ದಾರಿಯಲ್ಲಿ ಬಂದಿವಿ ಸರ್. ಎಲ್ಲರೂ ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಮಕ್ಕಳಿಗೆ ಒಳ್ಳೆ ಕಲಿಕೆಯನ್ನೇ. ಫಸ್ಟ್ ಆಫ್ ಆಲ್ ನಾವು ಹೇಳ್ಬೇಕಂದ್ರೆ ನಮ್ಮ ಒಂದು ಮೊರಬಾ ಗ್ರಾಮದ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರನ ಹೆಸರಿಟ್ಟಿರೋದ್ರಿಂದ ಇಲ್ಲಿವರೆಗೂ ಯಾವುದೇ ತೊಂದರೆ ಇಲ್ಲ ಸರ್. ಇಲ್ಲಿರೋ ಟೀಚರ್ಸು ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಅದನ್ನ ನೋಡೇ ನಾನು ನಮ್ಮ ಮಕ್ಕಳ ಮಗನು ಇಲ್ಲೇ ಸೇರಿಸ್ಕೊಂಡಿದ್ದೀನಿ ಸರ್. ಎಲ್ಲಿತ್ತು ಅಂತ ಸರ್ ಇದನ್ನು ಫಸ್ಟ್ ಪ್ರಾರಂಭ ಮಾಡಿದವರು ಸುರೇಶ್ ಮತ್ತು ದಂಪತಿಗಳು ಅವರಿಬ್ಬರು. ಅವ್ರು ಏನು ಮಾಡಿದರು, ಅವ್ರಿಗೆ ಜಾಬ್ ಆಗಿದ್ದರಿಂದ ಬೇರೆ ಕಡೆ ಬಿಟ್ಟು ಹೋದರು ಅಂತ. ಅಂದರೆ ಅದು ಬೇರೆ ಕಡೆ ಹೋಗ್ಬಿಟ್ರು ಸರ್. ಆವಾಗ ಈ ಮೇಡಮ್ ಅವರಿಗೆಲ್ಲ ಜವಾಬ್ದಾರಿ ವಹಿಸಿ ಈ ರೀತಿ ನೀವು ನಡೆಸ್ಕೊಂಡು ಹೋಗ್ರಮ್ಮ ಅಂತ ಅಂದಾಗ ಇವರು ತಗೊಂಡ್ರು. ಆಮೇಲೆ ಇವ್ರು ಏನದಾರಲ್ಲ, ಇವ್ರ ಫ್ಯಾಮಿಲಿ ಎಲ್ಲರೂ ಫ್ರೆಂಡೇ ನಮಗೆ. ಇವಾಗ ನಮ್ಮದು ಇದೇ ಊರಾಗಿರೋದ್ರಿಂದ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಂಗೆ ಸರ್. ಆತನು ಮೊದಲೇ ಇವರು ಏನು ಹಸ್ಬೆಂಡ್ ಇದ್ದಾರಲ್ಲ ಎರಿಸ್ವಾಮಿ ಆತ BSc, ನಾನು BA. ನಮ್ಮೂರಲ್ಲಿ ಫಸ್ಟಿಗೆ ಟ್ಯೂಷನ್ ಮಾಡಿದರೆ ನಾವು ಇಲ್ಲಿ. ಇವಾಗ ಉದಾಹರಣೆಗೆ ಕುರಿ ಕಾಯರು ಇರ್ತಾರಲ್ಲ ಸರ್, ಅವರಿಗೆ ಕಷ್ಟನೇ ಅವ್ರ ಸುಖ ಅಂತ ಕಾಣ್ತಾರೆ ಸರ್. ಇಲ್ಲಾಂದ್ರೆ ಕಾಯಲಿಕ್ಕೆ ಆಗೋದೇ ಇಲ್ಲ ಸರ್. ಯಾಕಂದ್ರೆ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಕುರಿ ದನ ಕಾದೆ ಬಂದಿರ್ತಕ್ಕಂಥವ್ರು ಸರ್. ಅದನ್ನು ನೋಡಿದಾಗ ಇಲ್ಲಿ ಮೊದಲಿದ್ದಲ್ಲೂ ನಮಗೆ ಕಷ್ಟ ಸುಖ ಎಲ್ಲದ ನಾನು ಇದು ಏನೋ ಹೆವಿ ಅನಿಸಲಿಲ್ಲ ಸರ್. ಆನಂತರ ಏನೋ ನಾನು ಅಲ್ಲಿ ದೂರ ಗುಡ್ಡದಲ್ಲಿ ಕೂತ್ಕೊಂಡು ಸಣ್ಣ ತರಲ ಕಲಿಸಿದೆ. ನಮ್ಮೂರ ಮಕ್ಕಳಿಗೆ ಕೂಡ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇವರ ಒಂದು ಕೋಪ್ರೇಷನ್ ಮೇರೆಗೆ ನನ್ನ ವೃತ್ತಿಯನ್ನು ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ರೈಮಿಂಗ್ ವರ್ಡ್ಸ್, ಯು ನೋ ದಟ್ ರೈಮಿಂಗ್ ವರ್ಡ್ಸ್, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾರ್ಟಿಸಿಪಲ್, ಯು ನೋ ದಟ್? ಎಸ್. ಟುಡೇ ನಿನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಮುಂದೆ ಕುಂತರಂಥ ಮಕ್ಕಳೇನಿರ್ತಾರಲ್ಲ ಅವರೇ ನನ್ನ ಮಕ್ಕಳು ಅಂತ ತಿಳ್ಕೊ. ಅದರಿಂದ ಇರಲಿ ಅದರಿಂದ ನಿನಗೆ ಮುಂದೆ ಒಳ್ಳೆಯದಾಗುತ್ತೆ ಅಂತ ಅದೇ ರೀತಿ ಬಂದೆ ಸರ್. ಅದೇ ನನಗೆ ದೇವರು ಇವತ್ತು ಒಳ್ಳೆಯದನ್ನು ಮಾಡಿದೆ ಸರ್. ಅಷ್ಟೇ. ನಾವು ಒಂದು ಮಕ್ಕಳ ಈ ಹಳ್ಳಿಯಲ್ಲಿ ಮಕ್ಕಳು ಬಡವ್ರ ಮಕ್ಕಳು ಇರ್ತಾರೆ. ಒಂದು ಶಿಕ್ಷಣ ಈ ಊರಲ್ಲಿ ಭಾಳ ಶಿಕ್ಷಣ ಕಡಿಮೆ ಇರ್ತಾರೆ. ಅದಕ್ಕೋಸ್ಕರ ಮಕ್ಕಳು ಒಟ್ಟು ಶಿಕ್ಷಣ ಕಲೀಲಿ ಮೇನ್ ಅದೆಲ್ಲ ಇರೋದು ಸರ್. ಇವಾಗ ಅದು ರೇಷ್ಮೆ ಮನೆ ಸರ್. ಫಸ್ಟ್ ಸ್ಟಾರ್ಟಿಂಗ್ ಆ ರೇಷ್ಮೆ ಮನೆಯಲ್ಲಿ LKG UKG ಮಾಡ್ಕೊಂಡ್ವಿ, ಫಸ್ಟ್ ಸ್ಟ್ಯಾಂಡರ್ಡ್ 3rd ಮಾಡ್ಕೊಂಡ್ವಿ ಸರ್. ಆಮೇಲೆ ನಾವು ಈಗ ಮಕ್ಕಳ ಶಿಕ್ಷಣ ಸಂಖ್ಯೆ ಹೆಚ್ಚಿಗೆ ಆಗಿರೋದಕ್ಕೆ ಇಲ್ಲಿ ಒಂದು ನಮ್ಮದ ಸೈಟ್ ಇದೆ ಸರ್. ಇದರಲ್ಲಿ ನಾವು ಮಾಡೋಣ ಮಕ್ಕಳಿಗೆ ಅಂತಂದು LKG UKG ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, 3rd, 4th, 5th ಮಾಡಿದ್ವಿ ಸರ್ ಇಲ್ಲಿ. ಆದರೆ ನಾವು ಅಲ್ಲೆಲ್ಲ ಬರೆಸಿದ್ವಿ ಸರ್. ಅವರು ಒಂದು ಹೊಸಳ್ಯಾರ ಸರ್, ಅವ್ರು ಏನೋ ಡೆತ್ ಆದ್ರಂತ ಸರ್. ಅದಕ್ಕೋಸ್ಕರ ನಮ್ಮ ಮನೆಯವ್ರು ಅಂದ್ರು ಸರ್, ನೀವು ಅದನ್ನು ಬರೆಸ್ಬೇಕಾಗಿತ್ತಲ್ಲ, ಆಯಪ್ಪ ಎಷ್ಟು ಚೆನ್ನಾಗಿ ಬರೆದು ಕೊಟ್ಟಿದ್ದ ನಮಗೆ, ಈಗ ಅವರು ಅಂತ ಬರೆಯೋರು ಸಿಗುವಲ್ರು, ನಾವು ಅದೇ ಇದರಲ್ಲೇ ಇದೀವಿ ಸರ್ ಬರೆಸ್ಬೇಕಂತ, ಅಂತಾರೆ ಬರೆಯೋರು ಸಿಗುವಲ್ರು ಅಂತ ಹೇಳಿದ್ರು ಸರ್ ಅವರು ನಮಗೆ. ಇದು ಇನ್ನೂ ಅದು ಅಂತಾರೆ ನಮಗೆ ಇದಾಗಿಲ್ಲ ಸರ್. ಇವಾಗ ಮುಂದೆ ಸ್ಕೂಲು ರಜೆ ಬಿಟ್ಟು ಓಪನ್ ಆದಾಗೆ ನಾವು ರೆಡಿ ಮಾಡ್ತೀವಿ ಸರ್. ತಾಯಿ ಅಂದ್ರೆ ಅಮ್ಮ, ತಾಯಿ ಅಂದ್ರೆ ರೈತ, ರೈತ ಅಂದ್ರೆ ಹೊಲದಲ್ಲಿ ವ್ಯವಸಾಯ ಮಾಡ್ತಕ್ಕಂಥವ್ರು ಅಪ್ಪರವನಲ್ಲ ರೈತ. ಸ್ಲೇಟ್ನಲ್ಲಿ ಹಾಕಿ ತಿದ್ದಿಸ್ತೀವಿ ಸರ್. ಒಂದೊಂದೇ ಅಕ್ಷರ ಡೈಲಿ ಕಲಿಸ್ತೀವಿ ಸರ್. ಎಲ್ಲ ಮಕ್ಕಳು ಚುರುಕ ಇದ್ದಾರೆ ಸರ್. ಆಲ್ಮೋಸ್ಟ್ ಡಲ್ ಅಂತ ಏನಿಲ್ಲ ಸರ್. ಭಾಳ ಚಿಕ್ಕವ್ರು ಮಾತ್ರ ಏನೂ ಬರಲ್ಲ ಸರ್ ಬರೆಯೋಕ್ಕೆ. ಇನ್ನಿದ್ದರೆಲ್ಲ ABCD ಜಡ್ವರೆಗೂ ಬರೀತಾರೆ ಸರ್. ಏನೂ ಬರೀತಾರೆ ಸರ್. 1 2 3 ಸರ್. ನಮ್ಮ ಶಿಕ್ಷಕರು ಭಾಳ ಚೆನ್ನಾಗಿ
ಪಾಠ ಮಾಡುತ್ತಿದ್ದಾರೆ ಸರ್. ಹಂಗಾಗಿ ಶಿಕ್ಷಕರದ್ದು ನಮಗೆ ಏನು ಪ್ರಾಬ್ಲಮ್ ಇಲ್ಲ ಸರ್, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಪೋಷಕರು ಕೂಡ ಪ್ರಾಬ್ಲಮ್ ಇಲ್ಲ ಸರ್. ಮಕ್ಕಳು ಕೂಡ ಭಾಳ ಖುಷಿ ನಾವು ಬಂದುಬಿಟ್ರೆ ಖುಷಿ ಸರ್ ಅವರಿಗೆ. ನಾವು ಯಾವ ಕ್ಲಾಸಿಗೆ ಹೋಗಲಿ ಭಾಳ ಖುಷಿ. ಊರಿನ ಗ್ರಾಮಸ್ಥರೇ ಕೂಡ ನಾವು ಆಗಸ್ಟ್ 15 ಆಗಲಿ ಸರ್, ಜನವರಿ 26 ಆಗಲಿ ಕರಿತೀವಲ್ಲ ಸರ್, ಬಂದು ಮಾಡೋಕೆ ಸರ್ ಎಲ್ಲ ಏನು ನೋ ಪ್ರಾಬ್ಲಮ್ ಸರ್. ಎಲ್ಲರಿಗೂ ನಮ್ಮ ನಮಸ್ಕಾರಗಳು. ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಹಿಡಿಬೋದು, ಆದ್ರೆ ಈ ಪವರ್ನ ಹಿಡಿಯಕ್ಕಾಗಲ್ಲ. Everybody step on the beat, power. Stick to the rhythm of the beat, power. Bad man no feel defeat. Hey.